ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇಂದಿನ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ. ಉಳ್ಳಾಗಡ್ಡಿದು ಎಷ್ಟು ರೇಟ್ ಇದೆ, ಈರುಳ್ಳಿ ರೇಟು. ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ರೈತರೆ. ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ. ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ರೈತರೇ. ಹಾಗೆ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡುವುದಾದ್ರೆ, ಮಾರುಕಟ್ಟೆ ಬಂದು ಬಂಗಾರಪೇಟೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದ್ರೆ ಕನಿಷ್ಠ ಬೆಲೆ ಅಂದ್ರೆ 3,000, ಹಾಗೆ ಗರಿಷ್ಠ ಬೆಲೆ ಆದ್ರೆ 4,000, 3,000 4,000. ಮಧ್ಯಮ ಬೆಲೆ ನೋಡೋದಾದ್ರೆ 3,500 ರೂಪಾಯಿ 1 ಕ್ವಿಂಟಲ್ ಈರುಳ್ಳಿಗೆ ಬಂಗಾರಪೇಟೆಯಲ್ಲಿ ಇದೆ ನೋಡಿ ರೈತರೇ. ಹಾಗೆ ಇನ್ನೊಂದು ಮಾರ್ಕೆಟ್ ನೋಡೋದಾದ್ರೆ ಯಾವ ಮಾರ್ಕೆಟ್ ಅಂದ್ರೆ ಬಾಗಲಕೋಟ್ ಮಾರುಕಟ್ಟೆಯಲ್ಲಿ ಕೂಡ ಈರುಳ್ಳಿ ರೇಟು 3,000 ರೂಪಾಯಿ ಫರ್ ಕ್ವಿಂಟಲ್ಗೆ ಇದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬಂಗಾರಪೇಟೆಯಲ್ಲಿ ನೋಡಿದಿರಲ್ಲ ರೈತರೇ, ಇದು ಎಷ್ಟು ರೇಟ್ ಇದೆ. ಹಾಗೆ ಹೊರ ರಾಜ್ಯದಲ್ಲಿ ನೋಡಬಹುದು. ಉಳ್ಳಾಗಡ್ಡಿ ರೇಟ್ ನೋಡೋದಾದ್ರೆ ಕೇರಳದಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 3,000ದಿಂದ 3,400 ರೂಪಾಯಿ ರೇಟ್ ಇದೆ ನೋಡಿ. ಹಾಗೆ ಪಂಜಾಬ್ದಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಗೆ 2,200 ರೂಪಾಯಿದಿಂದ 3,000 ರೂಪಾಯಿ ಇದೆ. ಹಾಗೆ ತ್ರಿಪುರಾದಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 3,000ದಿಂದ 3,500. ಉತ್ತರ ಪ್ರದೇಶದಲ್ಲಿ ಬಂದು 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದ್ರೆ 1,730 ರೂಪಾಯಿದಿಂದ 1,800 ರೂಪಾಯಿ ತನಕ ಉತ್ತರ ಪ್ರದೇಶದಲ್ಲಿ 1 ಕ್ವಿಂಟಲ್ ಈರುಳ್ಳಿ ರೇಟು ಇದೆ ನೋಡಿ ರೈತರೇ. ಹಾಗೆ ಪಂಜಾಬ್ನಲ್ಲಿ ಕೂಡ 3,300 ರೂಪಾಯಿ ಇದೆ 1 ಕ್ವಿಂಟಲ್ ಈರುಳ್ಳಿಗೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಪಂಜಾಬ್ದಲ್ಲಿ ಅಮೃತ್ಸರ್ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ 1,800 ರೂಪಾಯಿ ಇದೆ ಪಂಜಾಬ್ದಲ್ಲಿ. ಹಾಗೆ ರಾಜಸ್ಥಾನದಲ್ಲಿ ನೋಡಬಹುದು ಉಳ್ಳಾಗಡ್ಡಿ ರೇಟು 1,400 ರೂಪಾಯಿ ಪರ್ ಕ್ವಿಂಟಲ್ಗೆ ಇದೆ. ಹಾಗೆ ವೆಸ್ಟ್ ಬಂಗಾಳದಲ್ಲಿ ನೋಡಬಹುದು 3,400 ರೂಪಾಯಿ 1 ಕ್ವಿಂಟಲ್ ಉಳ್ಳಾಗಡ್ಡಿಯ ಪ್ರೈಸ್ ಆಗಿದೆ, ಅಂದ್ರೆ ಈರುಳ್ಳಿಯ ರೇಟು ಇದೆ. ಇದು ಇಂದಿನ ಮಾರುಕಟ್ಟೆಯ ಬೆಲೆ ಆಗಿದ್ದು ರೈತರೇ. ಇನ್ನು ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಕೂಡ ಆಗಿ ರೈತರೇ.